ದರ್ಶನ್ ಪತ್ನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಸೈಬರ್ ಪೊಲೀಸರು. ಇನ್ನು ಸೈಬರ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ವಿಜಯಲಕ್ಷ್ಮಿ. ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು 6 ಜನರನ್ನ ಬಂಧಿಸಿದ್ರು. ಸುಮಾರು 50 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗಿದೆ. ಪ್ರಕರಣ ಸಂಬಂಧ ಆರೋಪಿಗಳ ಹೇಳಿಕೆ ಮತ್ತು ಪೋಸ್ಟ್ಗಳೇ ಸಾಕ್ಷಿ. ಇತ್ತ ಸೋಷಿಯಲ್ ಮೀಡಿಯಾದ ಕಚೇರಿಗಳಿಗೆ ಪೊಲೀಸರಿಂದ ಪತ್ರ, ಅವರ ಉತ್ತರಕ್ಕಾಗಿ ಇದೀಗ ಪೊಲೀಸರು ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅದನ್ನ ಆಮೇಲೆ ಡಿಲೀಟ್ ಮಾಡಿರ್ಬೋದು ಅಥವಾ ಏನೆಲ್ಲ ಮಾಡಿರ್ಬೋದು, ಎಷ್ಟೆಲ್ಲ ಜನಕ್ಕೆ ಈ ರೀತಿ ಅವಾಚ್ಯವಾಗಿ ಅವರು ನಿಂದಿಸಿ ಕಾಮೆಂಟ್ಸ್ಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಸೋಷಿಯಲ್ ಮೀಡಿಯಾ ಕಚೇರಿಗಳಿಗೆ ಪೊಲೀಸರಿಂದ ಪತ್ರವನ್ನು ಬರೆಯಲಾಗಿದೆ. ಅವರ ಉತ್ತರಕ್ಕಷ್ಟೇ ಇನ್ನು ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ 60 ದಿನದ ಒಳಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಇಲ್ಲದಿದ್ದರೆ ಆರೋಪಿಗಳಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ಪೊಲೀಸರಿಂದ. ಇನ್ನು ಗಮನಿಸಬಹುದು, ವಿಜಯಲಕ್ಷ್ಮಿ ದರ್ಶನ್ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಬೇರೆಯವರು ಕಂಪ್ಲೇಂಟ್ ಕೊಟ್ಟಾಗ ಈ ರೀತಿ ಕಾಮೆಂಟ್ಸ್ ಮಾಡ್ತಾರೆ ಅಂತ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ರಿ, ಆದರೆ ನಾನು ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿನ ಆದರೂ ಕೇರ್ ಮಾಡಿಲ್ಲ ಅಂತ ಹೇಳಿ ಒಂದು ಅಸಮಾಧಾನವನ್ನು ಹೊರಹಾಕಿದ್ರು. ಆ ನಂತರದಲ್ಲಿ ಸೂಕ್ಷ್ಮವಾಗಿ ಎಚ್ಚೆತ್ತುಕೊಂಡಂತಹ ಪೊಲೀಸರು ಇಮಿಡಿಯೇಟ್ ಆಗಿ ಅವರೆಲ್ಲರನ್ನ ಕೂಡ ಒಬ್ಬೊಬ್ಬರನ್ನಾಗೆ ಬಂಧಿಸುವಂತಹ ಕೆಲಸಕ್ಕೆ ಮುಂದಾದ್ರು. ಹೇಳಿಕೆಗಳನ್ನು ಪಡೆದುಕೊಂಡ್ರು. ಈ ಒಂದು ವಿಚಾರ ಮತ್ತೆ ಕೂತ್ಕೊಂಡು ಬೇಕಾಬಿಟ್ಟು ಮಹಿಳೆಯರಿಗೆ ಕಾಮೆಂಟ್ಸ್ ಮಾಡೋರ್ಗೂ ಕೂಡ ಒಂದು ಎಚ್ಚರಿಕೆಯನ್ನ ಸಂದೇಶ ಮಾಡಿದಂತಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ರಮ್ಯಾ ಪ್ರಕರಣವನ್ನ ಕೂಡ ಪರಿಗಣಿಸೋದಾದ್ರೆ ಅಲ್ಲೂ ಕೂಡ ಇದೇ ರೀತಿ ಕಾಮೆಂಟ್ ಮಾಡಿ ಶಿಕ್ಷೆಗೆ ಒಳಗಾಗಿದ್ರು. ಆವಾಗ ಪಾಪ ಇನ್ನು ಸದ್ಯಕ್ಕೆ ಅವರ ಪೋಷಕರು ಮಾತನಾಡ್ತಾ ಇದ್ದಂತಹ ಒಂದಷ್ಟು ಮಾತುಗಳು ಬಹಳಷ್ಟು ವೈರಲ್ ಪಡ್ಕೊಳ್ಳೋದ್ರ ಜೊತೆಗೆ ಈ ರೀತಿ ಮಾಡಬಾರ್ದು ಎನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಕರಣ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ವಿಚಾರದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇನ್ನು ಗಮನಿಸೋದಾದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆದರೂ ಕೂಡ ಅವ್ರನ್ನ ಯಾರನ್ನೂ ಬಂಧಿಸಿಲ್ಲ ಅಂತ. ಕೊನೆಗೂ ಪೊಲೀಸರು ಬಂಧಿಸಿದ್ರು. ಇತ್ತೀಚೆಗಷ್ಟೇ ಸಿಸಿಬಿ ಪೊಲೀಸರು ವಿಜಯಲಕ್ಷ್ಮಿ ಅವ್ರ ಮೇಲೂ ಕೂಡ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಚಾರಣೆ ಕರೆದಂಥ ಸಂದರ್ಭದಲ್ಲಿ ಈ ಕಡೆ ವಿಜಯಲಕ್ಷ್ಮಿ ಅವರು ಬಂದಿಲ್ಲ ಅಂತ. ಸದ್ಯಕ್ಕೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸರ್ವ ರೀತಿಯಲ್ಲೂ ಸನ್ನದ್ಧರಾಗಿದ್ದಾರೆ ಅಂತ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಅಮೃತ, ಏನು ಈಗಾಗಲೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೀಡಿದ್ದ ದೂರಿನ ಅನ್ವಯ ಸೈಬರ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ಸುಮಾರು 6 ಜನ ಆರೋಪಿಗಳನ್ನ ಬಂಧಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಮನಸ್ಸು ಮುಂದಂತೆ ಕಾಮೆಂಟ್ ಗಳನ್ನ ಮಾಡುವಂತದ್ದು, ಏನು ಅವಾಚ್ಯ ಶಬ್ದ ನಿಲ್ಲಿಸುವಂತದ್ದು ಇರ್ಬೋದು, ಕೆಟ್ಟದಾಗಿ ಕಾಮೆಂಟ್ ಗಳನ್ನ ಹಾಕಿ ಏನು ಅವರ ಮಾನಹಾನಿ ಮತ್ತು ಗೌರವಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡಿದ್ರು. ಈ ಸಂಬಂಧ ದೂರನ್ನು ಕೊಟ್ಟು ಸುಮಾರು 18 ಏನು ಐಡಿಗಳ ಜೊತೆಗೆ 150 ಸ್ಕ್ರೀನ್ ಶಾಟ್ಸ್ ಗಳು ಏನಿತ್ತು ಇವ್ರು ಹಾಕಿದವೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಅವ್ರಿಗೆ ಕೊಟ್ಟು ಆ ಸಂಬಂಧ ಪ್ರಕರಣ ದಾಖಲು ಮಾಡಿದಂತ ಪೊಲೀಸರು ಇದೀಗ 6 ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಬಿಟ್ಟಿದ್ದಾರೆ. ಇನ್ನೂ ಕೂಡ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ. ಅವ್ರು ಇನ್ನೂ ಪರತ್ನವರ ಆಗ್ರಹದಲ್ಲಿರೋದು. ಇತ್ತ ಆರೋಪಿಗಳ ವಿರುದ್ಧ 60 ದಿನದ ಒಳಗಡೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 50 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿದ್ಧತೆಯನ್ನು ಮಾಡಿರುವಂತದ್ದು. ಆರೋಪಿಗಳ ಸ್ಟೇಟ್ಮೆಂಟ್ ಗಳಿರ್ಬೋದು, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಸಿಕ್ಕಂತ ಲಿಂಕ್ ಗಳಿರ್ಬೋದು, ಸ್ಕ್ರೀನ್ ಶಾಟ್ಸ್ ಗಳೇನಿತ್ತು ಅವನೇ ಎವಿಡೆನ್ಸ್ ಗಳನ್ನಾಗಿ ಇಟ್ಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳು ಕೂಡ ಅಂದ್ರೆ ಅದರ ಕೇಂದ್ರ ಕಚೇರಿಗಳಿಗೆ ಪತ್ರಗಳನ್ನು ಬರೆದರೆ ಗ್ರಾಹಕರ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿಯ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರಲ್ಲ, ಗೌಪ್ಯತೆಯನ್ನ ಕಾಪಾಡಬೇಕು ಅಂತ ಹೇಳಿ ಸರಿಯಾದ ರೀತಿ ಅವರು ಕೂಡ ಕೆಲವು ದಾಖಲೆಗಳನ್ನ ಕೊಡ್ಲಿಕ್ಕೆ ಹಿಂದೇಟವಾಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಇರುವಂತ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ವಿಜಯಲಕ್ಷ್ಮಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನೊಂದು ವಾರದಲ್ಲಿ ಬಹುತೇಕ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.